ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಂದ್ರ ಎಸ್. ಎಸ್.ಆರ್ ಕೋಚಿಂಗ್ ಸೆಂಟರ್ನ ಮಾಲೀಕ. ಎಸ್.ಆರ್ ಕೋಚಿಂಗ್ ಸೆಂಟರ್ನ ಕಡೆಯಿಂದ ನಾವು ವಿದ್ಯಾರ್ಥಿಗಳಿಗೆ ವೇದಿಕ್ ಮ್ಯಾಥ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಈ ಒಂದು ವೇದಿಕ್ ಮ್ಯಾಥ್ಸ್ ಕಾನ್ಸೆಪ್ಟ್ ಆಫ್ಲೈನ್ ಇದೆ ಮತ್ತೆ ಆನ್ಲೈನ್ ಕೂಡ ನಡೀತಾ ಇದೆ. ಆಫ್ಲೈನ್ ಬಂದು ಮಹದೇವಪುರ, ಜೆ.ಪಿ. ನಗರ್, ಕಂದಾಯ ನಗರ, ಶಿವರಾಂಪುರ ಮತ್ತೆ ಪರ್ಸೈನುಂಡಿ ಈ ಕಡೆ ನಡೀತಾ ಇದೆ. ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಅಂದ್ರೆ ಮಂಡೇ ಟು ಸ್ಯಾಟರ್ಡೆ ವೀಕ್ಲಿ 2 days ಮಕ್ಕಳಿಗೆ ನಾವು ಆನ್ಲೈನ್ ಕ್ಲಾಸ್ ನ ಹೇಳ್ಕೊಡ್ತೀವಿ. ಅದು ಕೂಡ ಕಡಿಮೆ ದುಡ್ಡಿನಲ್ಲಿ ಹೇಳ್ಕೊಡ್ತೀವಿ. ಈ ವೇದಿಕ್ ಮ್ಯಾಥ್ಸ್ ನ ಕಲಿಯೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗ ಇದೆ. ಅದರಲ್ಲೂ ಕೂಡ ಯಾರಿಗೆಲ್ಲ ಮ್ಯಾಥ್ಸ್ ತುಂಬಾ ಕ್ರಿಟಿಕಲ್ ಅಂತ ಅನ್ಕೋತಾರೆ, ಕೌಂಟಿಂಗ್ ಎಲ್ಲ ಬರಲ್ಲ ಅಂತ ಹೇಳ್ತಾರೆ, ಎಸ್ಪೆಷಲಿ ಪ್ರೈಮರಿ ಮಕ್ಕಳಿಗೆ ಈ ವೇದಿಕ್ ಮ್ಯಾಥ್ಸ್ ಕಾನ್ಸೆಪ್ಟ್ ತುಂಬಾ ಯೂಸ್ ಆಗುತ್ತೆ. ನಾನು ನಿಮ್ನ ಯಾರೋ ಸೇರಿಸಿ ಅಂತ ನಾನು ಹೇಳ್ತಿಲ್ಲ, ಬಟ್ ಕಲಿಸಿ ಅಂತ ಹೇಳ್ತಿರೋದು. ಎಲ್ಲಿ ಸಿಕ್ಕುತ್ತೆ ಅಲ್ಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಈ ವೇದಿಕ್ ಮ್ಯಾಥ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ದಯವಿಟ್ಟು ನೀವು ಮಕ್ಕಳಿಗೆ ಕಲಿಸ್ಕೊಡಿ. ತುಂಬಾ ಉಪಯೋಗ ಆಗಿದೆ. ಇವತ್ತು ನಾನೊಂದು ಕೆಲವೊಂದು ವೇದಿಕ್ ಮ್ಯಾಥ್ಸ್ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ಬೇಕು ಅಂತ ಬಯಸ್ತಾ ಇದ್ದೀನಿ. ಮೊದಲಿಗೆ ವೇದಿಕ್ ಮ್ಯಾಥ್ಸ್ ಅಲ್ಲಿ ಅಡಿಷನ್ ಅಂತ ನೀವು ತಿಳ್ಕೊಂಡಿದ್ದೀರಾ. ಅಡಿಷನ್ ಅಲ್ಲಿ ಈಗ 3, 7, 8 ಹಾಗೇನೆ 6, 5, 4 ಇಲ್ಲಿ ನೋಡ್ಬೋದು ನೀವು ಟ್ರಿಬಲ್ ಡಿಜಿಟ್ ಇದೆ. ಇದನ್ನ ಹೇಗೆ ಕ್ಯಾರಿ ತಗೊಳ್ದೆ ಮಾಡಬಹುದು ಅಂತ ಅನ್ನೋದು ನೀವು ನೋಡ್ಬೋದು. 3 + 6 9 ಆಗುತ್ತೆ. 10, then 7 + 5 2. 2 ಗೆ ಇಲ್ಲಿ ನೋಡಿ ಕ್ಯಾರಿ ಇದೆ. ಕ್ಯಾರಿ ಇರೋದ್ರಿಂದ ಇಲ್ಲಿ 3 ಬರೀತೀರಾ, ಇಲ್ಲಿ 2 ಬರೀತೀರಾ. ನಾನು ಯಾವುದೇ ರೀತಿಯಾದ ಕ್ಯಾರಿ ತಗೊಳ್ಳಿಲ್ಲ, ಯಾವುದೇ ರೀತಿಯಾಗಿ ಕೌಂಟ್ ಮಾಡಲಿಲ್ಲ. ನೋಡ್ತಾ ಇದ್ದೀನಿ, ಹಾಗೆ ಬರಿತಾ ಇದ್ದೀನಿ. ಇದು ಕೂಡ ಮಕ್ಕಳಿಗೆ ಏನಾಗುತ್ತೆ, ಈ ರೀತಿಯ ಮೆಥಡ್ಗಳಿಂದ ಮಕ್ಕಳಿಗೆ ಮ್ಯಾಥ್ಸ್ ಮೇಲೆ ತುಂಬಾ ಈಸಿ ಇದೆ ಮ್ಯಾಥ್ಸ್ ಅಂತ ಅನ್ನೋದು. ನಾನು ಈಸಿಯಾಗಿ ಕಲಿಬಹುದು ಅಂತ ಏನಾಗುತ್ತೆ, ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ಬೆಳ್ಕೊಂಡು ಹೋಗುತ್ತೆ. ಅದೇ ರೀತಿ ನೀವು ನೋಡೋದಾದ್ರೆ ನೆಕ್ಸ್ಟ್ ನೀವು ಕಾನ್ಸೆಪ್ಟ್ ಗಳನ್ನ ನೀವು ನೋಡೋದಾದ್ರೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಅಡಿಷನ್ ಅಂತೀನಿ, ಸಾರಿ, ಮಲ್ಟಿಪ್ಲಿಕೇಶನ್ 35 × 11. ಈ ಸ್ಟೆಪ್ ನೀವು ನೋಡೋದಾದ್ರೆ ಮಕ್ಕಳಿಗೆ ತುಂಬಾ ನೋಡಿ, ಈ ಒಂದು ಟ್ರಿಕ್ಸ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ರೀಸನ್, ನಾನು ಎಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ನ ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತಿರಲ್ಲ, ಲಾಸ್ಟ್ ನಂಬರ್ ಹಾಗೆ ಬರೀತಾನೆ. 3 + 5 8. ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಿ, ನಿಮ್ಮ ಆನ್ಸರ್ ಇಷ್ಟ ಆಗಿರುತ್ತೆ. 35 × 11 385. ಈ ರೀತಿ ಟ್ರಿಕ್ಸ್ ಗಳು ಮಕ್ಕಳನ್ನ ಏನಾಗುತ್ತೆ, ವಾವ್ ಅಂತ ಅನ್ಸುತ್ತೆ. ಇಷ್ಟು ಈಸಿನ ಮ್ಯಾಥ್ಸ್, ನಾವು ಈ ರೀತಿನ ಈಸಿಯಾಗಿ ನಾವು ಮ್ಯಾಥ್ಸ್ ಅನ್ನ ಕಲಿಬಹುದು ಅಂತ ಅನ್ಸುತ್ತೆ. ಅದೇನಾಗಿದೆ, ಅದೇ ರೀತಿ ನೀವು ನೋಡೋದಾದ್ರೆ ನೆಕ್ಸ್ಟ್ ಲಾಂಗ್ ಮೆಥಡ್ ನೋಡಿ. 35 67 74 85 36 79. ಈ ನಂಬರ್ ನ ನೀವು ಆಡ್ ಮಾಡಬೇಕು ಫಾಸ್ಟ್ ಆಗಿ. ಏನ್ ಮಾಡ್ತೀರಾ, ಯೂಶಲಿ ಫಸ್ಟ್ ನಮ್ಮ ಕೈಲಿ ಬರೋದು ಮೊಬೈಲ್ ಅಥವಾ ಕ್ಯಾಲ್ಕುಲೇಟರ್ ಬರುತ್ತೆ. ಅದಿಲ್ಲದೆ ನಾವು ಈಸಿಯಾಗಿ ಹೇಗೆ ಕೌಂಟ್ ಮಾಡೋದು. 9 + 6 15 5 10 9 9 + 7 16 6 6 + 5 1 1 1 2 3 4 4 + 7 11 1 4 4 + 8 2 2 + 7 9 9 + 6 15 5 5 + 3 8. ಎಷ್ಟು ಡಾಟ್ ಇದೆ, 1 2 3 381 ಇಸ್ ಯುವರ್ ಆನ್ಸರ್. ಈ ರೀತಿ ಮಕ್ಕಳಿಗೆ ನಾವೆಲ್ಲ ಈಸಿಯಾಗಿ ಈ ಮೆಥಡ್ ಅಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಬಹಳ ಇಷ್ಟಪಟ್ಟು ಕಲಿತಾರೆ ಮಕ್ಕಳು. ಇಷ್ಟು ಈಸಿ ಇದೆಯಲ್ಲ ಅಂತ ಅನ್ಕೊಂಡು ಕಲಿತಾರೆ. ಅದೇ ರೀತಿ ನೀವು ಬೇರೆ ಕಾನ್ಸೆಪ್ಟ್ ಗಳನ್ನ ನೋಡೋದಾದ್ರೆ ಮಲ್ಟಿಪ್ಲಿಕೇಶನ್. ಎನಿ ನಂಬರ್ ಈಗ 2 ಡಿಜಿಟ್ ತಗೊಳ್ಳಿ, 23 46. ಇದನ್ನು ನೀವು ಮಾಡಬೇಕು. ಸೇವ್ ಮಾಡ್ತೀರಾ, ಸ್ಕೂಲ್ ಮೆಥಡ್ ಅಲ್ಲಿ ಆದ್ರೆ 2 2 4s 8, then 3 6s 18. ಅದೇ ರೀತಿ ನೋಡೋದಾದ್ರೆ 2 6s 12, 3 4s 12, 24. 8 1 + 4 5 2 + 8 10 10 0 5 8 is your answer. ಈ ರೀತಿ ಶಾರ್ಟ್ ಆಗಿ ಮಕ್ಕಳಿಗೆ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ಹೇಳ್ಕೊಡೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ಕೌಂಟಿಂಗ್ ಸ್ಪಿರಿಟ್ ಆಗಿರ್ಬೋದು, ಹಾಗೇನೆ ಕಲಿಬೇಕನ್ನೋ ಇಂಟ್ರೆಸ್ಟ್, ಎಸ್ಪೆಷಲಿ ಕಲಿಬೇಕನ್ನೋ ಇಂಟ್ರೆಸ್ಟ್ ತುಂಬಾ ಹೆಚ್ಚಾಗುತ್ತೆ ಮಕ್ಕಳಿಗೆ. ಅದೇ ರೀತಿ ಹೈಯರ್ ಕ್ಲಾಸಿಗೆ ಬಂತಂದ್ರೆ ಈಗ 7th 6th ಮಕ್ಕಳಿಗೆ ಸ್ಕ್ವೇರ್ ರೂಟ್ಸ್ ಇರುತ್ತೆ. ಸ್ಕ್ವೇರ್ ರೂಟ್ಸ್ ನೋಡಿ, ಎನಿ ನಂಬರ್ ಎಂಡಿಂಗ್ ವಿತ್ 5. ವೆರಿ ಸಿಂಪಲ್. 25 25 ನೀವು ಮಾಡೋದು ಬೇಕಾಗಿಲ್ಲ. 25 25 ಈ ರೀತಿ ಹಾಕೊಂಡು ನೀವು ಮಾಡಬೇಕಾಗಿಲ್ಲ. 5 ಸ್ಕ್ವೇರ್ ಏನಾಗುತ್ತೆ 25. 2 ನೆಕ್ಸ್ಟ್ ನಂಬರ್ ಏನು 3 3 2s 6
625 is your answer. ಈ ಮೆಥಡ್ ಅಲ್ಲಿ ನೀವು ಎಷ್ಟು ಸ್ಟೆಪ್ ಮಾಡಬೇಕು? ಈ ಸ್ಟೆಪ್ ಅಲ್ಲಿ ಜಸ್ಟ್ ನಾನು ಮೈಂಟೈನ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ 53 ಹೋಲ್ ಸ್ಕ್ವೇರ್. ಸೊ 3 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 9 ಆಗುತ್ತೆ. ಸೊ ಸಿಂಗಲ್ ನಂಬರ್ ಇರೋದ್ರಿಂದ ನಾನು ಇಲ್ಲಿ 0 ಹಾಕಿದ್ದೀನಿ. ನೆಕ್ಸ್ಟ್ 5 ಸ್ಕ್ವೇರ್ ಏನಾಗುತ್ತೆ? 25. 25 ಗೆ 3 ಸೇರಿದ್ರೆ ಎಷ್ಟಾಗುತ್ತೆ? 28. 2809 is your answer. ಸೊ ಈ ರೀತಿ ಸ್ಕ್ವೇರ್ ರೂಟ್ಸ್ ಗಳಿದೆ. ಹಾಗೇನೆ ಕ್ಯೂಬ್ ರೂಟ್ಸ್. ಸುಮಾರು ಜನ ಕ್ಯೂಬ್ ರೂಟ್ಸ್ ಗೆ ನೀವು ನೋಡ್ತೀರಾ 13 ಹೋಲ್ ಸ್ಕ್ವೇರ್ ಅಥವಾ 12 ಹೋಲ್ ಸ್ಕ್ವೇರ್. ಇದನ್ನ ನೀವೇನ್ ಮಾಡಬೇಕಾಗುತ್ತೆ? 12 ಇಂಟು 12 ಇಂಟು 12 ಈ ರೀತಿ ನೀವು ಮಾಡಬೇಕಾಗುತ್ತೆ. ಸೊ ಅದನ್ನ ಈಸಿಯಾಗಿ ಮಾಡೋದು ಹೇಗೆ? 1 2 4 8 4 8 8 12 6 then 1 ಆಡ್ ಮಾಡಿದೆನಾ? 8 2 1 plus 6 7 1 1 7 2 8 is your answer. ಸೊ ಇದು ನಿಮ್ಮ ಕ್ಯೂಬ್ ರೂಟ್ಸ್ ಆಗುತ್ತೆ. ಸೊ ಹೀಗೆ ಹಲವಾರು ಮೆಥಡ್ಗಳಿದೆ ವೇದಿಕ್ ಮ್ಯಾಥ್ಸ್ ಅಲ್ಲಿ. ಮಕ್ಕಳು ಕಲಿಯುವಂತಹ ಹಲವಾರು ಮೆಥಡ್ಗಳನ್ನ ನಾವು ನಮ್ಮ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ನಾವು ಹೇಳ್ಕೊಡ್ತಿದೀವಿ. ನಮ್ಮ ಕೋಚಿಂಗ್ ಸೆಂಟರ್ ಹೆಸರು ಬಂದು SR ಕೋಚಿಂಗ್ ಸೆಂಟರ್. ನನ್ನ ಹೆಸರು ರಾಜೇಂದ್ರ ಎಸ್. ಸೊ ನಾನು ಮೊದಲೇ ಹೇಳಿದಾಗೆ ನಮ್ಮ ಸೆಂಟರ್ ಮೈಸೂರಿನ ಸುಮಾರು ಕಡೆ ಎಸ್ಪೆಷಲಿ 4 ಕಡೆ ನಾವು ಈ ವೇದಿಕ್ ಮ್ಯಾಥ್ಸ್ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ. ಅದರಲ್ಲೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಬಾಕಸ್ ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ನಮ್ಮ ಸೆಂಟರ್ಗಳು ಮತ್ತೊಮ್ಮೆ ಹೇಳೋದಾದ್ರೆ JP ನಗರ ಸಾಯಿಬಾಬಾ ಟೆಂಪಲ್ ಹತ್ರ, ಹಾಗೇನೆ ಪೊಲೀಸ್ ಬೋತ್ ಜೀನಿಯಸ್ MMC ಕೋಚಿಂಗ್ ಸೆಂಟರ್ ಹತ್ರ ಇದೆ. ಹಾಗೇನೆ ನೀವು ಕಂದಾಯ ನಗರ ಬಂದ್ರೆ ಗೋವಿಂದರಾವ್ ಕಾಲೇಜಲ್ಲಿ ಇದೆ. ಹಾಗೇನೆ ಪರ್ಸೆನುಂಡಿಯಲ್ಲಿ ಕೂಡ ನಮ್ಮ ಒಂದು ಕೋಚಿಂಗ್ ಸೆಂಟರ್. ಹಾಗೆ ನಮ್ಮ ಸ್ವಂತ ಮನೆಯಲ್ಲಿ ಕೂಡ ಮಹದೇವಪುರದಲ್ಲಿ ಪ್ರತಿದಿನ ಕೂಡ ವೇದಿಕ್ ಮ್ಯಾಥ್ಸ್ ನ ಹೇಳ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಮಕ್ಕಳಿಗೆ ಇದೊಂದು ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ದೆನ್ ಈಸಿಯಾಗಿ ಮಕ್ಕಳು ಈ ಒಂದು ಕೋರ್ಸ್ ಅನ್ನ ಈಸಿಯಾಗಿ ಕಲಿಯಬಹುದು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೊ ದಯವಿಟ್ಟು ನೀವು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ನ ಹಾಕಿರ್ತೀನಿ. ಸೊ ದಯವಿಟ್ಟು ಸಾಧ್ಯ ಆದ್ರೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಸೊ ದಯವಿಟ್ಟು ಯಾರಾದ್ರೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ದಯವಿಟ್ಟು ಈ ವಿಡಿಯೋನ ಫಾಲೋ ಮಾಡಿ, ನನ್ನ ನಂಬರ್ನ ಕೊಡಿ. ಸೊ ಖಂಡಿತವಾಗ್ಲೂ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ನಿಯರೆಸ್ಟ್ ಯಾವ ಪ್ಲೇಸ್ ಇದೆ ಆ ಪ್ಲೇಸಲ್ಲಿ ನಿಯರೆಸ್ಟ್ ಟೈಮಿಂಗ್ಸ್ ಯಾವ್ದಿದೆ ಅದನ್ನೇ ಹೇಳ್ಕೊಡ್ತೀವಿ. ಅಥವಾ ಯಾರಿಗಾದ್ರೂ ಆನ್ಲೈನ್ ಕ್ಲಾಸ್ ಬೇಕು ಅನ್ನೋ ಅವಶ್ಯಕತೆ ಇದ್ರೆ ಖಂಡಿತವಾಗ್ಲೂ ಕೂಡ ನಾವು ಆನ್ಲೈನ್ ಕೂಡ ಪ್ರತಿದಿನ 8 ಗಂಟೆಯಿಂದ 9 ಗಂಟೆ ತನಕ ನಾವು ಮಾಡ್ತಾ ಇದ್ದೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಈ ಒಂದು ಕೋರ್ಸಿಗೆ ಜಾಯಿನ್ ಆಗಿ. ಥ್ಯಾಂಕ್ ಯು.